ತೆರಿಗೆ ತಾರತಮ್ಯದ ಬಗ್ಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರಸ್ತಾಪ ಮಾಡಿದರೆ ತಮ್ಮ ಭಾಷಣದಲ್ಲಿ ಕೇಂದ್ರದಿಂದ ತೆರಿಗೆ ತಾರತಮ್ಯದ ಬಗ್ಗೆ ರಾಜ್ಯಪಾಲರು ತಮ್ಮ ಭಾಷಣವನ್ನು ಓದಿ ಹೇಳುವಂತಹ ಸಂದರ್ಭದಲ್ಲಿ ಅದು ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ. ಸೊ ತೆರಿಗೆ ಸಂಗ್ರಹ ಆಗುವಷ್ಟು ತೆರಿಗೆ ಪಾಲು ನಮಗೆ ಬರುತ್ತಿಲ್ಲ. ಹೆಚ್ಚು ತೆರಿಗೆ ಕೊಡುವಂತ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಹೊಂದಿದೆ. ಮಹಾರಾಷ್ಟ್ರ ಬಿಟ್ಟರೆ ಹೆಚ್ಚಿನ ತೆರಿಗೆಯನ್ನ ನೀಡುವಂಥದ್ದು ಅಂದ್ರೆ ತೆರಿಗೆ ಪಾಲನ್ನ ಕೇಂದ್ರಕ್ಕೆ ಕಳಿಸುವಂಥದ್ದು ಕರ್ನಾಟಕ. ಆದ್ರೆ 10ನೇ ಸ್ಥಾನದಲ್ಲಿ ಇದೀವಿ ನಾವು ತೆರಿಗೆಯನ್ನ ವಾಪಸ್ ಪಡೆಯೋದ್ರಲ್ಲಿ, ಅಂದ್ರೆ ಎಷ್ಟು ಪಾಲನ್ನ ಪಡೆಯೋದ್ರಲ್ಲಿ. ವಿವಿಧ ಮೂಲಗಳಿಂದ ಸಂಪನ್ಮೂಲ ಸರಿಯಾಗಿ ಸಿಗ್ತಿಲ್ಲ, ನ್ಯಾಯ ಧರ್ಮದ ರೀತಿಯಲ್ಲಿ ನಮ್ಮ ಪಾಲು ಬರ್ತಾ ಇಲ್ಲ. 31 ಜಿಲ್ಲೆಗಳಿಗೆ 324 ಕೋಟಿ ಬರ ಪರಿಹಾರ ಹಣ ಬಿಡುಗಡೆ, ಕೇಂದ್ರ ಸರ್ಕಾರ ಹೇಳಿದ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದರು. कलेक्शन बढ़ रहा है, बताते हुए गर्व हो रहा है कि जनवरी माह के अंत तक हमारा राज्य जीएसटी संग्रहण में वृद्धि दर के साथ देश में प्रथम स्थान पर है. पिछले 8 महीनों से यहाँ विकास का एक नया. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. युग शुरू हुआ है. मेरी सरकार इसे और भी ऊपर ले जाने के लिए प्रतिबद्ध है. मेरी सरकार द्वारा शुरू की गई गारंटी योजनाएं देश के लिए एक मॉडल है. अन्य सरकारें इन योजनाओं को अपनाने की प्रतिस्पर्धा में हैं. राज्य के राजस्व संग्रहण में जोरदार वृद्धि हुई है. जीएसटी कलेक्शन में हम देश में दूसरे स्थान पर हैं. बजट में गारंटी के कार्यान्वयन के लिए प्रावधान किया गया है. वित्त विभाग द्वारा कराए गए अध्ययन से इन योजनाओं के बारे में लोगों की ओर से सकारात्मक प्रभाव और प्रतिक्रिया सामने आई है. मेरी सरकार और अधिक जन समर्थक योजनाएं लागू करने के लिए तैयार है. हालांकि विभिन्न स्रोतों से पर्याप्त संसाधन उपलब्ध नहीं हैं. देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है. नई सरकार के गठन के बाद राजस्व विभाग के कलेक्टर, अनुविभागीय अधिकारी, तहसीलदार के न्यायालय में कुल 93,350 मामले लंबित थे, जिनमें से 5 फरवरी 2024 तक 84,253 मामले का निपटारा किया जा चुका है और 57,087 मामले आज तक. ರಾಜ್ಯಪಾಲರ ಬಳಿ ಸರ್ಕಾರ ಸುಳ್ಳು ಹೇಳಿಸಿದೆ ಅಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ತಮ್ಮ ಸಾಧನೆ ಬಿಂಬಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಏನೋ ಬೊಮ್ಮಾಯಿ ಅಂತೂ ಸುಳ್ಳಿನ ಕಂತೆಯ ಭಾಷಣ ಆಗಿತ್ತು ಅಂತ ಹೇಳಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು, ಅಶೋಕ್ ಏನು ಹೇಳಿದ್ರು, ಬನ್ನಿ ನೋಡೋಣ. ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂತ ಯೋಜನೆಗಳನ್ನ, ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನ ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳ್ಳುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಹೇಳಿಸುವಂತ ಒಂದು ಕೆಲಸವನ್ನ ಇವತ್ತು ಮಾಡಿದೆ. ಎಲ್ಲ ಯೋಜನೆಗಳನ್ನು ಕೂಡ ತಮ್ಮ ಸಾಧನೆಯ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾನ್ಯ ರಾಜ್ಯಪಾಲರ ಮುಖೇನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಎಲ್ಲಾ ರಂಗದಲ್ಲೂ ಕೂಡ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ರಾಜ್ಯಪಾಲರ ಮುಖೇನ ಇವತ್ತು ಅರ್ಧ ಸತ್ಯವನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಇವತ್ತು ರಾಜ್ಯಪಾಲರ ಬಾಯಿಂದ ಬಹಳಷ್ಟು ಸುಳ್ಳುಗಳನ್ನು ಹೇಳಿಸಿದ್ದಾರೆ. ತಮ್ಮ ಬೆನ್ನನ್ನ ತಾವೇ ಚಪ್ಪರಿಸಿಕೊಳ್ಳುವಂತ ಕೆಲಸವನ್ನು ಅವರು ಮಾಡಿದ್ದಾರೆ.